ಚೆನ್ನಮ್ಮನ ಕಿತ್ತೂರಿನ ಸರಳ ಸಜ್ಜನ, ನೇರ ನುಡಿ, ಬಡವರ ಬಂಧು, ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಾಜದ ಪ್ರಗತಿಗಾಗಿ, ಬಡವ ಬಲ್ಲಿದರ ಉದ್ಧಾರಕ್ಕಾಗಿ, ನೊಂದವರ ಆಸರೆಗಾಗಿ ಗಂಧದ ಕೊರಡಿನಂತೆ ತನ್ನ ಬದುಕನ್ನು ಸವಿಸುವ ಸಲುವಾಗಿ ಅಗ್ನಿ ಪರೀಕ್ಷೆಗಳು ನೂರಾರು. ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಎಲ್ಲರೂ ಒಂದೇ ತರಹದ ರೀತಿ ಇರುವುದಿಲ್ಲ. ನಿಸರ್ಗದಲ್ಲಿ ವೈವಿಧ್ಯತೆ ಇರುವಂತೆ ಮನುಷ್ಯರಲ್ಲಿಯೂ ವೈವಿಧ್ಯತೆ ಇದೆ. ಪ್ರಕೃತಿಯಲ್ಲಿ ಅದು ತಾನಾಗಿಯೇ ಬರುತ್ತದೆ. ಮನುಷ್ಯರಲ್ಲಿ ಅದು ತಾನಾಗಿಯೇ ಇರುವುದಿಲ್ಲ. ಅದನ್ನು ಕೃಷಿ ಮಾಡಿಕೊಂಡು ಬರಬೇಕಾಗುತ್ತದೆ. ಈ ರೀತಿ ಸಂಸ್ಕಾರಗೊಳಿಸುವ ಮೂಲಕವೇ ಮನುಷ್ಯನು ತನ್ನ ವೈಶಿಷ್ಟ್ಯತೆಯನ್ನು, ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಮನುಷ್ಯ ಸಾಧ್ಯ ಎನಿಸಬೇಕಾದರೆ ಅವನು ತನ್ನೊಳಗಿನ ಶ್ರೇಷ್ಠತೆಯನ್ನು ಬೆಳೆಸಿಕೊಳ್ಳಬೇಕು. ವ್ಯಕ್ತಿತ್ವ ಎನ್ನುವುದು ಮನುಷ್ಯನ ಮುಖವಲ್ಲ, ಮನುಷ್ಯನ ದೇಹವಲ್ಲ. ಮುಖ ಹಾಗೂ ದೇಹಗಳು ಮರೆಯಾಗಬಹುದು, ಆದರೆ ಅವನ ವ್ಯಕ್ತಿತ್ವ ಮರೆಯಾಗುವುದಿಲ್ಲ. ಸಮಾಜಕ್ಕೆ ನೆರವಾಗುವ ಉಪಕಾರ ಮನೋಭಾವ ಇನ್ನೊಬ್ಬರನ್ನು ಕಂಡಾಗ ಇಲ್ಲವೇ ಅವನು ಅಜರಾಮರವಾದಾಗ ಅವನು ತೋರಿದ ಸಂಸ್ಕೃತಿ, ವ್ಯಕ್ತಿತ್ವ ಮೆರುಗು ತರುವ ಗುಣಧರ್ಮಗಳನ್ನು ಎಲ್ಲರೂ ಕೊಂಡಾಡುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಗೆಲುವು ಸಹಜ. ಆದರೆ ಅನೇಕರು ತಮ್ಮ ಸೋಲನ್ನು ಜನರ ಮೇಲೆ ಹೇಗೆ ಅವರನ್ನು ನಡೆಸಿಕೊಳ್ಳುತ್ತಾರೆ. ರಾಜಕೀಯದಲ್ಲಿದ್ದವರಿಗೆ ಈ ಅನುಭವ ಆಗಿರುತ್ತದೆ. ಆದರೆ ತಮ್ಮ ಸೋಲನ್ನು ಯಾರ ಮೇಲೆಯೂ ಹೊರಿಸದೆ ಯಾವುದೇ ರೀತಿಯ ಕೋಪ ಮತ್ತು ದ್ವೇಷವಿಲ್ಲದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ರವರು ತಮ್ಮ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ನನ್ನ ಸೇವೆ ನನ್ನ ಜನರಿಗಾಗಿ. ರಾಜಕಾರಣಿಯೊಬ್ಬ ಬೆಳೆಯಲು ಕಾರ್ಯಕರ್ತರ ತ್ಯಾಗ, ಶ್ರಮ, ಸಂಘಟಿತ ಹೋರಾಟ ಅತಿ ಅವಶ್ಯ. ಈ ಸತ್ಯವನ್ನು ಅರಿತಿರುವ ಶ್ರೀ ಬಾಬಾ ಸಾಹೇಬ್ ಪಾಟೀಲರು ಕಾರ್ಯಕರ್ತರನ್ನು ಎಂದಿಗೂ ಕಡೆಗಣಿಸಿಲ್ಲ. ಯುವ ಜನರನ್ನು ಮ್ಯಾಗ್ನೆಟ್ನಂತೆ ಆಕರ್ಷಿಸಬಲ್ಲ ಪ್ರಖರ ವಾಗ್ಮಿ, ನೇರ ನುಡಿಯ ನಾಯಕ. ಕಷ್ಟ ಹೇಳಿಕೊಂಡು ಬರುವ ಕಾರ್ಯಕರ್ತರಿಗೆ, ಕ್ಷೇತ್ರದ ಜನರಿಗೆ ಎಂದಿಗೂ ನಿರಾಸೆ ಮಾಡಿಲ್ಲ ಎಂಬುವುದು ಅವರ ಮನದ ಮಾತು. ಮನಸ್ಸಿನಲ್ಲಿರುವ ವಿಚಾರವನ್ನು ನೇರವಾಗಿ ಇದ್ದಂತೆ ಹೇಳಬಲ್ಲ ಎದೆಗಾರಿಕೆ, ಮಹತ್ವಾಕಾಂಕ್ಷೆಯ ಗುಣ ಹೊಂದಿದವರು. ಎಂದಿಗೂ ತಮ್ಮ ನೇರ ನುಡಿಯ ವಿಚಾರ ಬದಲಿಸಿಕೊಂಡವರಲ್ಲ. ಕ್ಷೇತ್ರದಲ್ಲಿ ಚಿಕ್ಕ ಮಕ್ಕಳಿನಿಂದ ಹಿಡಿದು ಮುಪ್ಪಿನ ಜನರಿಗೂ ನೆಚ್ಚಿನ ಬಾಬಾ ಸಾಹೇಬ್ ದನಿ ಎಂದೇ ಹೆಸರಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪರಾಭವಗೊಂಡರೂ ಮನೆಯಲ್ಲಿ ಕುಳಿತುಕೊಳ್ಳದೆ ನಿರಂತರವಾಗಿ ಕ್ಷೇತ್ರದ ಜನರ ಅಹವಾಲು ಅಳಿಸಿದ್ದಾರೆ. ಕ್ಷೇತ್ರದ ಗೆಲುವು ಸಾಧಿಸಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲರಿಗೆ ಯುವ ಜನರ ಮೇಲೆ ಅಪಾರ ಪ್ರೀತಿ, ಅಭಿಮಾನ. ಯುವ ಜನರಿಗೂ ಕೂಡ ಬಾಬಾ ಸಾಹೇಬ್ರೆಂದರೆ ಅಭಿಮಾನ. ಇವರ ಮುಗ್ಧ ಮನಸ್ಸಿನ ನಡೆ, ನುಡಿ, ಆಡಂಬರವಿಲ್ಲದ ಬದುಕು ಯುವ ಜನರ ಪ್ರೀತಿ ಗಳಿಸಿದೆ. ಚೆನ್ನಮ್ಮ ಕಿತ್ತೂರು ಮತಕ್ಷೇತ್ರದಾದ್ಯಂತ ಯುವ ಪಡೆ ಹೊಂದಿರುವ ಪಾಟೀಲರು ಸಕಾರಾತ್ಮಕ ಗುಣದಿಂದ ಮನೆ ಮಾತಾಗಿದ್ದಾರೆ. ರಾಜಕೀಯದಲ್ಲಿರುವವರು ಜನಸಾಮಾನ್ಯರ ಜೊತೆ ಹೇಗಿರಬೇಕು ಎಂಬುದಕ್ಕೆ ಇವರ ನೇರ ನುಡಿ, ಕುಟುಂಬ ಸದಸ್ಯರಂತೆ ವರ್ತಿಸುವ ಇವರ ಗುಣ ಮೆಚ್ಚತಕ್ಕದ್ದು. ಕಿತ್ತೂರು ಸಮಗ್ರ ಅಭಿವೃದ್ಧಿಗಾಗಿ ಪಣತೊಟ್ಟಿರುವ ಇವರು ಆರೋಗ್ಯ ದೃಷ್ಟಿಯಿಂದ ಮೇಲ್ವರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಗುಣಮಟ್ಟದ ಚಿಕಿತ್ಸೆ ದೊರೆಯುವಂತೆ ಮಾಡಿದ್ದಾರೆ ಮತ್ತು ರಾಣಿ ಚೆನ್ನಮ್ಮನ ಇತಿಹಾಸವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಚೆನ್ನಮ್ಮನ ಕಿತ್ತೂರಿನಲ್ಲಿ ಥೀಮ್ ಪಾರ್ಕ್ ಕಾಮಗಾರಿಗೆ ಅಧಿವೇಶನದಲ್ಲಿ 30 ಕೋಟಿ ಅನುದಾನ ಅನುಮೋದನೆಗೊಂಡಿತು. ಸಹೋದರ ನಾನಾ ಸಾಹೇಬ್ ಪಾಟೀಲರು ಕೂಡ ಜನಸೇವೆಯಲ್ಲಿ ತೊಡಗಿಸಿಕೊಂಡು ಪ್ರೀತಿಯ ನಾನಾ ಸಾಬ್ ದನಿಯಾಗಿದ್ದಾರೆ. ಪತ್ನಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರ ಬಗ್ಗೆ ಹೇಳಬೇಕೆಂದರೆ ಇಡೀ ಕ್ಷೇತ್ರದ ಮುದ್ದಿನ ಮಗಳಾಗಿ ಸಮಸ್ಯೆ ಹೇಳಿಕೊಂಡು ಬಂದವರ ನೋವಿಗೆ ಸ್ಪಂದಿಸಿ ಅಕ್ಕರೆಯ ರೋಹಿಣಿ ಅಕ್ಕಳಾಗಿ ಮುಂದುವರಿಯುತ್ತಿದ್ದಾರೆ. ಇವರು ಕೂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಪ್ರಥಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದಿವಂಗತ ಪ್ರಕಾಶ್ ಗೌಡ್ರ ಪಾಟೀಲ್ ಲಿಂಗದಳ್ಳಿ, ಮಲ್ಲಮ್ಮನ ಬೆಳವಡಿ ಇವರ ಮುದ್ದಿನ ಮಗಳಾಗಿದ್ದಾರೆ. ಗೊತ್ತೈತಿ ಈಗ ಅದಕ್ಕಾಗಿ ಇಂತ ಬಾಬಾ ಸಾಹೇಬ್ ಧನ್ಯರಂತ ಶಾಸಕರು ನಮಗೆ ಬೇಕಾಗ್ಯಾರ. ಇವತ್ತು ಎಲ್ಲರ ಒಂದು ತಾಯಿ ಚೆನ್ನಮ್ಮಚ್ಚಿ ಆಶೀರ್ವಾದ ಐತಿ. ಇಂಥ ಮಗನ್ನ ಅವ್ರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರ. ಅದಕ್ಕೆ ಆ ತಾಯಿಗೆ ಮೊದಲು ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಹುಟ್ಟುಹಬ್ಬಕ್ಕೆ ತಾವೆಲ್ಲ ಬಹಳ ಪ್ರೀತಿಯಿಂದ ಆಗಮಿಸಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಾಕ್ಷಿಯಾಗಿದ್ದೀರಿ. ಅದಕ್ಕಾಗಿ ಯಾವತ್ತಿದ್ರು ದನ್ಯರು ಹೇಳ್ತಾರ ನೋಡ್ರಿ, ನನಗ ಇರುವುದು ನನಗೇನು ಯಾರು ಹಿರಿಯರಿಲ್ಲ, ಗಾಡ್ ಫಾದರ್ ಇಲ್ಲ, ಬಟ್ ನನ್ನ ಗಾಡ್ ಫಾದರ್ ನನ್ನ ಕ್ಷೇತ್ರದ ಚೆನ್ನಾನ ಅಂತ ಹೇಳ್ತಾರೆ. ಯಾವತ್ತು ದನಿಯವರ ಮೇಲೆ ತಮ್ಮ ಆಶೀರ್ವಾದ ಯಾವತ್ತು ಹೀಗೆ ಇರ್ಲಿ, ಯಾವತ್ತು ನಮ್ಮ ಜೀವ ಇರುತ್ತಾನ ನಿಮ್ಮ ಋಣವನ್ನು ನಾವು ಯಾವತ್ತು ತೀರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಕ್ಷೇತ್ರದ ಜನತೆಗೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಸಹೋದರರಿಗೂ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಈಗಾಗಲೇ ತಮಗೆಲ್ಲ
ಮಾನ್ಯ ಬಾಬಾ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಸಾವಿರಾರು ಅಭಿಮಾನಿಗಳ ಹರಕೆಯಲ್ಲಿ ಮಿದ್ದೆದ್ದ ಬಾಬಾ ಸಾಹೇಬರು ಎಲ್ಲರಿಗೂ ಕೃತಜ್ಞತಾ ಭಾವಪರವಶವಾಗಿದ್ದು ವಿಶೇಷ. ಎಲ್ಲರಿಗೂ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಗಾಗರ್ ಚೋಟ ಹೈ ಕೊಡ ಬಾಳ ಸಾನದ ಆ ಇಡೀ ಒಂದ ಕೊಡದಾಗ ಸಮುದ್ರ ನೀರನ್ನ ಹಿಡಿದಿಡ್ತೀವಿ ಅಂತಾರ ಆಕ್ಕೈತೆ ಅನ್ನೋದು ಆಗುವುದಿಲ್ಲ. ಹಂಗ ಒಂದು 2 ನಿಮಿಷನ್ಯಾಗ ನಮ್ಮ ಬಾಬಾ ಸಾಹೇಬರು ಅವರು ಮಾಡಿದ ಒಂದು ಕಾರ್ಯವನ್ನ, ಅವರು ಮಾಡಿದ ಒಂದು ಜನ ನಿಧಿಯ ಒಂದು ಕೆಲಸವನ್ನ ಅದನ್ನ ಹೇಳಕೋತ ಹೋಯಿತು ಅಂತಾರ ಸಮಯ ಇಲ್ಲ. ಇಷ್ಟೆಲ್ಲ ಅವ್ರಿಗೆ ಏನು ಮಾಡಿದಾರೋ ಏನಿಲ್ಲ ಅನ್ನಕ್ಕೆ ನೀವೆಲ್ಲ ಅವ್ರ ಪ್ರೀತಿಗೆ ಇಲ್ಲೆಲ್ಲ ಇವರು ಈವರೆಗೂ ಸರಿಗಳಿಂದ ಶುಭಾಶಯನ್ನ ಕೋರಲಾಗ್ತಾ ಇದೆ. ಉನ್ನತ ಪದವಿ ಶಿಕ್ಷಣ ತಮ್ಮ ಭವಿಷ್ಯ ಅತ್ಯಂತ ಉಜ್ವಲವಾಗಿರಲಿ ಅಂತ ಆಶಯನ ವ್ಯಕ್ತಪಡಿಸ್ತಾ ಮಾನವಿಗೆ ಸತ್ಕಾರವನ್ನು ಧನ್ಯವಾದಗಳು. ಈಗ ಎಲ್ಲ ಅಧಿಕಾರಿ ವರ್ಗದವರು ಮಾನ್ಯ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಅವಕಾಶ ಮಾಡಿಕೊಡಬೇಕಂತ ಹಂಚ್ಕೊಳ್ತಾರೆ. ವೇದಿಕೆ ಮೇಲೆ ಸರ್ಕಾರಿ ಅಧಿಕಾರಿಗಳು ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಸಮಾಜಮುಖಿ ಕಾರ್ಯಗಳು ನೆರವೇರಲಿ. ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ, ವೀರರಾಣಿ ತಾಯಿ ಬೆಳವಡಿ ನಮ್ಮ ಸೃಷ್ಟಿಕರ್ತ ಪರಮಾತ್ಮನ ಆಶೀರ್ವಾದ. ಕೆಲಸವನ್ನ ಮೊಟ್ಟ ಮೊದಲಿಗೆ ಶಾಸಕರಾಗಿ ಮಾಡಕತ್ತಾರಂತಂದ್ರೆ ಕೀರ್ತಿ ಎಂತದಿರ್ಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಸುಮ್ಮಿದ್ದು ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಕೈತಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಶರಣು. ಪಾಟೀಲ್ ಅವರಿಗೂ ಕೂಡ ಆ ದೇವರು ದೀರ್ಘಾಯುಷ್ಯವನ್ನು ಕೊಟ್ಟು ಅವರಿಗೆ ಸಕಲ ಸಂಪತ್ತನ್ನ ನೀಡಲಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಅವರು ಶ್ರಮಿಸುವಂತ ಶಕ್ತಿಯನ್ನ ಕ್ಷೇತ್ರದ ದಿವಾನು ದೇವತೆಗಳು ಅವರಿಗೆ ನೀಡಲಿ. ತಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಸದಾಕಾಲ ಹೀಗೆ ಇರಲಿ. ತಮ್ಮೆಲ್ಲರ ಪ್ರೀತಿಯೊಂದಿಗೆ ಇನ್ನಷ್ಟು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ನನ್ನೆರಡು ಅಪರೂಪ ಸೇವೆಯನ್ನ ಸದ್ಗುರುವಿನ ಚರಣಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಹರ ಓಂ ತತ್. ಅನೇಕ ವರ್ಷಗಳಿಂದ ಕಿತ್ತೂರು ನಾಡು ಅಭಿವೃದ್ಧಿಯಿಂದ ವಂಚಿತವಾಗಿತ್ತು. ಕಳೆದ 2 ವರ್ಷಗಳಲ್ಲಿ ಕಿತ್ತೂರು ನಾಡಿಗೆ ಹೊಸ ಚೈತನ್ಯವನ್ನ ಕೊಟ್ಟಿರ್ತಕ್ಕಂಥ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಪೂಜ್ಯರು ಮಾತಾಡಿದ ನಂತರ ಭಾಳಷ್ಟು ವೇಟ್ ಮಾಡತ್ತಾರೆ. 2-3 ತಾಸು ಆಯ್ತು. ನಿಮ್ಗೆ ಹೆಚ್ಚಿಗೆ ಟೈಮ್ ತೊಗೊಳ್ಳಾರ್ದ ನೇರವಾಗಿ ವಿಷಯಕ್ಕೆ ಬರೋಣ ಅಂತೇಳಿ ನನ್ನ ಮಾತುಗಳನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.